ಎಲ್ಲರೂ ನೋಡಲೇಬೇಕಾದಂಥ ವಿಷಯ ಇದು. ತುಂಬ ಇಂಪಾರ್ಟೆಂಟು. ಆ ಥ್ಯಾಂಕೋಸ್ ನ್ಯಾಚುರಲ್ ಐಸ್ ಕ್ರೀಮ್ ಅವರಿಗೆ ರೀಚ್ ಆಗೋವರೆಗೂ ಇದನ್ನು ಶೇರ್ ಮಾಡಲೇಬೇಕು. ಇದು ನಮ್ಮ ಮನೆ ಹತ್ರನೇ ಒಂದು ಬ್ರಾಂಚ್ ಇತ್ತು ಅಂತ ಅಂದ್ಬಿಟ್ಟು 2 ಸ್ಕೂಪ್ ತೊಗೊಂಡು ಬಂದು ಮನೇಲಿ ಪಾರ್ಸಲ್ ತಿನ್ನೋಣ ಅಂತ ಅಂದ್ಬಿಟ್ಟು ಓಪನ್ ಮಾಡಿ 2 ಸ್ಪೂನ್ ತಿಂದರೆ ಆಮೇಲೆ ಏನು ಸಿಕ್ತು ಗೊತ್ತಾ ತಿನ್ನಬೇಕಾದ್ರೆ, ಒಂದು ಡ್ರೈ ಫ್ರೂಟ್ಸ್ ಮಿಕ್ಸ್ ತೊಗೊಂಡಿದ್ವಿ, ಇನ್ನೊಂದು ವೆನಿಲಾ ತೊಗೊಂಡಿದ್ವಿ. ಈ ಡ್ರೈ ಫ್ರೂಟ್ಸ್ ಮಿಕ್ಸ್ ಐಸ್ ಕ್ರೀಮ್ ಒಳಗಡೆ ಏನಿದೆ ಅಂತ ನೀವೇ ನೋಡಿ, ತೆಗೆದು ತೋರಿಸ್ತೀನಿ ಇವಾಗ. ಅಷ್ಟು ದೊಡ್ಡ ಫ್ಲೈಸ್ ಇದೆ, ಏನೋ ಒಂದು ಇನ್ಸೆಕ್ಟ್ ಅದು, ಅಷ್ಟು ದೊಡ್ಡದಾಗಿದೆ ಗೊತ್ತಾ. ನೋಡಿದ್ರೇ ಭಯ ಆಗತ್ತೆ. ತಿನ್ಬೇಕಾದ್ರೆ ಅದು ಆ ಥರ ಎಲ್ಲ ಸಿಕ್ಕಿದ್ರೆ ತಿನ್ನಬೇಕು ಅಂತ ಅನಿಸುತ್ತಾ. ಇದನ್ನು ನಾವು ತಿಂದು ನಮ್ಮ ಹೆಲ್ತ್ ಕೆಡಿಸ್ಕೊಳ್ಳೋದಲ್ಲದೆ ನಮ್ಮ ಮಕ್ಳಿಗೂ ಕೊಡಿಸಿ ಅವ್ರ ಹೆಲ್ತನ್ನು ಹಾಳು ಮಾಡ್ತಾ ಇದ್ದೀವಿ. ನಿಮಗೆ ಕಸ್ಟಮರ್ಸ್ ಬೇಕು ಅಂತ ಹೊರಗಡೆ ಎಲ್ಲ ರಿಚಾಗಿ ತೋರಿಸ್ಕೊಂಡು ಏನು ಜನರು ಲೈಫ್ಗಳ ಜೊತೆ ಆಟ ಆಡ್ತಾ ಇದ್ದೀರಾ ನೀವು? ನಿಮ್ಗೆ ಯಾರು ಲೈಸೆನ್ಸ್ ಕೊಟ್ಟಿದ್ದು? ಹೈಜಿನಿಸಿಟಿ ಎಲ್ಲ ಅಪ್ರೂವಲ್ ತೊಗೊಂಡ್ರಿ ನೀವು? ಕ್ವಾಲಿಟಿ ಚೆಕ್ ಮಾಡೋರ್ಗು ಉಗಿಬೇಕು, ಈ ಅಂಗಡಿ ಇಟ್ಟವ್ರಿಗೂ ಉಗಿಬೇಕು, ಅದ್ರಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋರು ಉಗಿಬೇಕು. ನಿಮ್ಗೆಲ್ಲರಿಗೂ ಸೇರಿ ಕೇಸ್ ಹಾಕಿದ್ರೆ ಗೊತ್ತಾಗುತ್ತೆ. ಅವಾಗ ನನ್ನ ಮಕ್ಕಳ ಹಾಕ್ಕೊಂಡು ರುಬ್ತಾರಲ್ಲ ನಿಮಗೆ. ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ ನ್ಯಾಯವಾಗಿ ನಿಯತ್ತಾಗಿ ಸರ್ವಿಸ್ ಕೊಡೋದನ್ನ ಕಲೀರಿ. ಜನರು ಜೀವಗಳ ಜೊತೆ ಆಟ ಆಡಬೇಡ್ರಿ. ಐಸ್ ಕ್ರೀಮ್ ಅಂದರೆ ಯಾರಿಗಿಷ್ಟ ಆಗಲ್ಲ? ಸಣ್ಣ ಮಕ್ಕಳಿಂದ ಹಿಡ್ದು ವಯಸ್ಸಾಗಿರೋ ಆಂಟಿ ಅಂಕಲ್ವರೆಗೂ ಇಷ್ಟ ಆಗುತ್ತೆ. ಎಲ್ಲರೂ ತಿಂತಾರೆ ಅಂತ ಅಂದಮೇಲೆ ಒಂದು ಸ್ವಲ್ಪನಾದರೂ ನಿಯತ್ ಬೇಡವಾ? ಹೈಜಿನಿಸಿಟಿ ಮೇಂಟೈನ್ ಮಾಡೋದು ಬೇಡವಾ? ನಿಮ್ಮ ಕೈಲಿ ಆಗಲಿಲ್ಲ ಅಂತಂದರೆ ಏನಕ್ಕೆ ಅಂಗಡಿ ಇಟ್ಕೊಂಡಿದ್ದೀರಾ? ಕ್ಲೋಸ್ ಮಾಡಿ. ಇಷ್ಟಕ್ಕೆ ಬಿಡ್ತೀವಿ ಅಂತ ಅಂದ್ಕೊಂಬೇಡ್ರಿ. ಇದನ್ನು ಮೀಡಿಯಾದವ್ರಿಗೂ ರೀಚ್ ಮಾಡೋ ಅಷ್ಟು ಪವರ್ ಜನಗಳಿಗಿದೆ ಗೊತ್ತಾ. ಇಡೀ ನಿಮ್ಮ ಕಂಪನಿನೇ ಮುಚ್ಚಿಸ್ಬೋದು, ಅಷ್ಟು ಪವರ್ ಇದೆ ಜನಗಳಿಗೆ. ದುಡ್ಡಿಸ್ಕೊಬೇಕಾದ್ರೆ GSTನೂ ಸೇರಿಸಿಸ್ಕೊಂಡಿರ್ತೀರಾ? ನಾಚಿಕೆ ಆಗಲ್ವಾ ನಿಮಗೆ? ತಿನ್ಬೇಕಾದ್ರೆ ನಾವು ನಮ್ಮ ಜೀವಗಳನ್ನ ಅಡ ಇಟ್ಬಿಟ್ಟು ತಿನ್ಬೇಕಾ? ಇಂದ ಮುಂದಕ್ಕೆ ನಿಮಗೆ ಬಿಟ್ಟಿದ್ದು. ಐಸ್ ಕ್ರೀಮ್ ತಿಂತಿರೋ ಬಿಡ್ತಿರೋ ನೀವೇ ಯೋಚನೆ ಮಾಡಿ.